ಶೋಭಾ, ಅದೇ ಹೇಗಿದೆಯೋ ಕಂದ ಈಗ ನೋವು? ದೇಹಕ್ಕಾಗಿರೋ ನೋವಿಗಿಂತ ಮನಸ್ಸಿಗಾಗಿರೋ ನೋವೇ ಜಾಸ್ತಿ ಶೋಭಾ. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ಸಾಕ್ಷಿಗೆ ನಾನು ಆಕ್ಸಿಡೆಂಟ್ ಮಾಡಿಲ್ಲ ಶೋಭಾ. ನನ್ನ ನಂಬು ಶೋಭಾ. ಹೋಗಿ ಅಮ್ಮನಿಗೆ ಹೇಳು ಶೋಭಾ, ನಾನು ಯಾವ ತಪ್ಪು ಮಾಡಿಲ್ಲ ಶೋಭಾ. ನಾನು ಯಾರ ನಂಬಿಕೆ ಕಳ್ಕೊಂಡ್ರು ಪರವಾಗಿಲ್ಲ. ಕೋರ್ಟಲ್ಲಿ ನಾನೇ ತಪ್ಪು ಮಾಡಿದೆ ಅಂತ ಶಿಕ್ಷೆ ಕೊಟ್ರು ಪರವಾಗಿಲ್ಲ. ಆದ್ರೆ ಅಮ್ಮ ನನ್ನ ಮೇಲಿರೋ ನಂಬಿಕೆ ಕಳ್ಕೊಂಡ್ರೆ ನನ್ನ ಕೈ ತಡ್ಕೊಳಕ್ ಆಗಲ್ಲ ಶೋಭಾ. ಅಮ್ಮನೇ ನನ್ನ ಮೇಲಿರೋ ನಂಬಿಕೆ ಕಳ್ಕೊಂಡ್ರೆ ನಾನು ಬದುಕಿದ್ದು ಏನ್ ಶೋಭಾ ಪ್ರಯತ್ನ? ಸತ್ತು ಹೋಗ್ತೀನಿ ಶೋಭಾ. ಯಾರಿಗೋಸ್ಕರ ಬದುಕಿರ್ಬೇಕು ಶೋಭಾ? ನನಗೋಸ್ಕರ ಬದುಕಿರ್ಬೇಕಾ? ನನಗೋಸ್ಕರ ಬದುಕಿರ್ಬೇಕಾ? ನೀನ್ ನನಗೋಸ್ಕರ ಬದುಕಿರ್ಬೇಕು ಕಣೋ. ನಿನ್ನ ಅಮ್ಮನಿಗೋಸ್ಕರ ನೀನ್ ಬದುಕಿರ್ಬೇಕು. ಯಾರು ನಿನ್ನ ನಂಬದೆ ಹೋದ್ರು ನಾನ್ ನಿನ್ನನ್ನು ನಂಬ್ತೀನಿ ಕಣೋ. ನೀನ್ ಸಾಕ್ಷಿ ಮೇಲೆ ಪ್ರಾಣ ಇಟ್ಕೊಂಡಿದ್ಯಾ ಅಂತ ಗೊತ್ತಿದ್ರು ನಾನು ನಿನ್ ಮೇಲೆ ಅನುಮಾನ ಪಟ್ಬಿಟ್ಟೆ. ನೋಡು, ನೀನೇನು ಚಿಂತೆ ಮಾಡಬೇಡ. ನೀನ್ ನಿರಪರಾಧಿ ಅನ್ಸ್ಕೊಂಡು ಜೈಲಿಂದ ಹೊರಗೆ ಬರೋ ಹಾಗೆ ನಾನು ಮಾಡ್ತೀನಿ. ಯೋಚನೆ ಮಾಡಬೇಡ. ಇನ್ಮೇಲೆ ಸಾಯೋ ಮಾತು ಮಾತ್ರ ಆಡ್ಬೇಡ ಕಣೋ. ನಾನು ನಿನ್ ಜೊತೆಲಿರ್ತೀನಿ. ಡಾಕ್ಟರ್, ಈ ಕಂಡೀಷನ್ ಹೇಗಿದೆ? ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಹೋಗ್ಬೋದಾ? ಖಂಡಿತವಾಗ್ಲು ಫಿಸಿಕಲಿ ಅವ್ರು ಫಿಟ್ ಆಗಿದ್ದಾರೆ, ಡಿಸ್ಚಾರ್ಜ್ ಮಾಡ್ಬೋದು. ಥ್ಯಾಂಕ್ ಯು ಡಾಕ್ಟರ್. ನಡಿಯೋ. ಏನೋ ಮಾಡ್ತಿದ್ಯಾ ನೀನು? ಅವ್ನು ನಿನ್ನ ಅಣ್ಣ ಕಣೋ. ಅವನಿಗಿನ್ನೂ ಬೆಡ್ ರೆಸ್ಟ್ ಬೇಕು. ನನ್ನ ಕೆಲಸದಲ್ಲಿ ನೀವು ಇಂಟರ್ಫಿಯರ್ ಆಗಬೇಡಿ, ಅದು ನನಗೆ ಇಷ್ಟ ಇಲ್ಲ. ನಡಿಯೋ. ಓ, ನೋವಾಗ್ತಿದ್ಯಾ ನಿನಗೆ? ನಮ್ಮ ಅಕ್ಕ ಸಾಕ್ಷಿ ಜೀವಂತವಾಗಿದ್ರು ಶವ ತರ ಮಲಗಿದಾಳೆ. ಆ ನೋವು ನಿನಗೂ ಗೊತ್ತಾಗ್ಬೇಕು. ನಡಿಯೋ. आर्या, आर्या, ನನ್ನ ಮಾತು ಕೇಳು ಆರ್ಯ. ಆರ್ಯ ಪ್ಲೀಸ್ ಆರ್ಯ. ಆರ್ಯ, ಆರ್ಯ, ಅಮ್ಮ ಅಲ್ಲೇ ನಿಂತಿದ್ದಾರೆ ಕಣೋ. ಒಂದು 5 ನಿಮಿಷ ನಿಲ್ಸು, ಅಮ್ಮನ ಹತ್ರ ಮಾತಾಡ್ಸ್ಕೊಂಡ್ ಬರ್ತೀನಿ. ಕೂತ್ಕೊಳ್ಳೋ ಆರ್ಯ, ಪ್ಲೀಸ್ ಆರ್ಯ. ಆರ್ಯ, ಆರ್ತಿ, ಯಾಕೆ ಇಲ್ಲಿ ನಿಂತಿದ್ಯಾ? ಆದಿತ್ಯನ ತನ್ನ ಮಗನ ಪಡೆದ್ಮೇಲೆ ಚಿಂತೆ ಮಾಡದೆ ಇನ್ನೇನು ಮಾಡ್ಲಿಮ್ಮ. ಅವನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಆದಿತ್ಯಂಗೆ ಎಚ್ಚರ ಆಯ್ತಾ? ಎಚ್ಚರನೂ ಆಯ್ತು. ಆರ್ಯ ಬಂದು ಅವನ್ನ ದರ ದರ ಅಂತ ಎಳ್ಕೊಂಡು ಹೋಗಿದ್ದು ಆಯ್ತು. ಆ ಆರ್ಯನಿಗೆ ಸ್ವಲ್ಪನೂ ಬುದ್ಧಿ ಇಲ್ವಾ? ಅಣ್ಣ ಅನ್ನೋ ಕರಡೆ ಬೇಡವಾ ಅವನಿಗೆ? ಪಾಪ ಕಡೆ ಆದಿ ಕಾಲ್ ತುಂಬಾ ನೋಯ್ತಾ ಇದೆ ಅಂತ ಎಷ್ಟು ಕೇಳ್ಕೊಂಡ. ಆದ್ರೂ ಅವನ್ನ ನಾನು ದರ ದರ ಅಂತ ಎಳ್ಕೊಂಡು ಹೋದ ಅವನು. ನಾನೆಷ್ಟು ಕೇಳ್ಕೊಂಡೆ ಗೊತ್ತಾ?
ನನ್ನ ಮಾತು ಕಿವಿ ಮೇಲೆ ಹಾಕೊಳ್ಳಿಲ್ಲ. ಸರಿಯಾಗಿ ಮಾಡಿದ್ದಾನೆ. ಆದಿತ್ಯ ಮಾಡಿದ ತಪ್ಪಿಗೆ ಸರಿಯಾದ ಶಿಕ್ಷೆನೆ ಕೊಡ್ತಾ ಇದ್ದಾನೆ. ಇದರಲ್ಲಿ ಆರ್ಯನ್ ತಪ್ಪೇನೂ ಇಲ್ಲ. ಅವನ ಡ್ಯೂಟಿನ ಅವ್ನು ಮಾಡ್ತಾ ಇದ್ದಾನೆ. ನೀನ್ ಯಾರ ಬಗ್ಗೆ ಏನ್ ಮಾತಾಡ್ತಿದ್ಯಾ ಅಂತ ಗೊತ್ತೇನೆ? ಗೊತ್ತು ಅಮ್ಮ. ನಾನು ಹೆತ್ತು ಮಗ, ನಾ ಪ್ರೀತಿಯಿಂದ ಸಾಕಿ ಬೆಳೆಸಿದ ಮಗ. ಅವನ ಬಗ್ಗೆ ಎಷ್ಟು ಆಸೆ ಕನ್ಸುಗಳನ್ನ ನಾನು ಕಟ್ಕೊಂಡಿದ್ದೆ. ಚಿಕ್ಕನಿಂದಲೂ ಅವನಿಗೆ ತುಂಬಾ ಆಟ. ಕೋಪ ಮಾಡಿಕೊಂಡು ಊಟ ಮಾಡ್ತಾ ಇರ್ಲಿಲ್ಲ. ಕೈ ಸಿಕ್ಕದ್ರಲ್ಲಿ ಎಷ್ಟು ಬಿಡ್ತಾ ಇದ್ದ. ಯಾರಿಗೇನಾಗುತ್ತೆ ಅನ್ನೋ ಪರಿವೇ ಇರ್ತಾ ಇರ್ಲಿಲ್ಲ ಅವನಿಗೆ. ಆದ್ರೆ ಸಾಕ್ಷಿ ಮೇಲೆ ಮಾತ್ರ ಯಾವತ್ತೂ ಕೋಪ ಮಾಡ್ಕೊಂಡವನಲ್ಲ ಅಮ್ಮ. ಅವನು ಯಾವತ್ತೂ ಮಾಡ್ಕೊಂಡವನಲ್ಲ. ಅವಳಿಗೆ ಯಾವಾಗ್ಲೂ ಬೆಂಗಾವಲಾಗಿರ್ತಾ ಇದ್ದ. ಅಂತವನು ಇವತ್ ಜೈಲಿಗೆ ಹೋಗ್ತಿದ್ದಾನೆ ಅಂತ ಹೇಳಿದ್ರೆ ಸಂಕಟ ಆಗಲ್ವಾ ನಿನ್ಗೆ? ಅವ್ನು ತಪ್ಪು ಮಾಡಿದಾನೆ ಅಂತ ನೀನು ನಂಬ್ತಿಯನೆ. ನಮ್ದೇ ಬೇರೆ ದಾರಿ ಇಲ್ಲಮ್ಮ ನನ್ಗೆ. ಅವ್ನು ನೀನ್ ಹೆತ್ತು ಮಗ ಕಡೆ, ನೀನೇ ಹೀಗೆ ಕೈ ಚೆಲ್ಬಿಟ್ರೆ ಅವನ ಗತಿ ಏನು? ಮನ್ಸನ್ನ ಇಷ್ಟು ಕಲ್ ಮಾಡ್ಕೋಬೇಡ್ವೆ. ಇಲ್ಲಮ್ಮ, ಇನ್ನು ನಾನು ಆದಿತ್ಯನ ಪರ ವಹಿಸ್ಕೊಂಡು ಮಾತಾಡ್ತಾ ಇದ್ರೆ ಸೂರ್ಯ ಅವ್ರ ಮತ್ತೆ ಆರ್ಯ ನನ್ನ ಮೇಲೆ ತಪ್ಪು ತಿಳ್ಕೊತಾರೆ. ಅವರಿಬ್ರು ಮುಂದೆ ನಾನು ಚಿಕ್ಕೋಳಾಗ್ಬಿಡ್ತೀನಿ. ಆದಿತ್ಯ ಹೀಗೆ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲಮ್ಮ ನಾನು. ಸಾಕ್ಷಿನ ಎಷ್ಟು ಪ್ರೀತಿಸ್ತಾ ಇದ್ದ ಗೊತ್ತಾ? ರಂಜಿತ್ ಮೇಲಿನ ದ್ವೇಷಕ್ಕೆ ಸಾಕ್ಷಿನೇ ಸಾಯ್ಸಕ್ ಹೋಗ್ಬಿಟ್ನಲ್ಲಮ್ಮ ಅವನು. ಅವ್ನು ನನ್ನ ಹೊಟ್ಟೆಲ್ಲ ಹುಟ್ಟಿದ ಅಂತ ನನಗೆ ಅನುಮಾನ ಆಗುತ್ತೆ. ನೀನ್ ಹೆತ್ತು ಹೊತ್ತು ಸಾಕಿದ ಮಗನ ಮೇಲೆ ನೀನೇ ಅನುಮಾನ ಪಡೋದು ಸರಿನಾ? ತಪ್ಪು ಮಾಡ್ತಾ ಇದೆಯಾ ಕಡೆ ನೀನು. ನೋಡಾರ್ತಿ, ಒಂದು ಮಾತು ಹೇಳ್ತೀನಿ, ಗಮನ ಇಟ್ಟು ಕೇಳು. ಆದಿ ಮೇಲೆ ಬೇರೆ ಯಾರು ಅನುಮಾನ ಪಟ್ರು ಸರಿ ಕಡೆ, ಆದ್ರೆ ನಾನು ನೀನು ಅನುಮಾನ ಪಟ್ರೆ ತಪ್ಪಾಗ್ಬಿಡತ್ತೆ ಕಡೆ. ಮಹಾ ಅಪರಾಧ ಆಗ್ಬಿಡತ್ತೆ. ಅವನೇ ಸಾಕ್ಷಿಗೆ ಆಕ್ಸಿಡೆಂಟ್ ಮಾಡಿದ್ದು ಅಂತ ನಾವೆಲ್ಲರೂ ಬೆಟ್ಟು ತೋರಿಸಿದ ತಕ್ಷಣದಿಂದ ಅವ್ನು ನಿನ್ ಜೊತೆ ಮಾತಾಡ್ಬೇಕು ಅಂತ ಎಷ್ಟು ಹವಣಿಸಿದಾನೆ ಗೊತ್ತಾ? ಎಷ್ಟು ಪ್ರಯತ್ನ ಪಟ್ಟಿದ್ದಾನೆ. ಯಾಕೆ ಗೊತ್ತೇನೆ? ನಿನ್ ಜೊತೆ ಮಾತಾಡಿ ತನ್ನ ಮನ್ಸಲ್ಲಿರೋ ಅನಿಸಿಕೆಗಳನ್ನೆಲ್ಲ ಹೇಳ್ಬೇಕು ಅಂತ. ಅಮ್ಮ, ನಾನು ತಪ್ಪು ಮಾಡಿಲ್ಲ, ಸಾಕ್ಷಿಗೆ ನಾನು ಆಕ್ಸಿಡೆಂಟ್ ಮಾಡಿಲ್ಲ ಅಂತ. ಆದ್ರೆ ನೀನು ಅವ್ರಿಗೆ ಮಾತಾಡಕ್ ಅವಕಾಶನೇ ಕೊಟ್ಟಿಲ್ಲ. ಅದಕ್ಕೆ ಕಡೆ ಅವನು ಹೊಟ್ಟೆ ನೋವು ಅಂತ ನಾಟಕ ಆಡಿ ಇಲ್ಲಿಗೆ ಬಂದ, ನಿನ್ನ ಹತ್ರ ಮಾತಾಡ್ಬೇಕು ಅಂತ. ಆದ್ರೆ ನಾವ್ ಯಾರು ಅವನ ಉದ್ದೇಶನ ಅರ್ಥನೇ ಮಾಡ್ಕೊಳ್ಳಿಲ್ಲ. ತಪ್ಪು ಮಾಡ್ಬಿಟ್ಟು. ಇದನ್ನೆಲ್ಲ ಯಾರು ಹೇಳಿದಮ್ಮ ನಿಮ್ಗೆ? ಇನ್ಯಾರೇ ಹೇಳ್ತಾರೆ? ಪಾಪ ಕಣ್ಣೀರ್ ಹಾಕೊಂಡು ನನ್ನ ಹತ್ರ ಗೋಳಾಡ್ದ. ನಾನ್ ತಪ್ಪು ಮಾಡಿಲ್ಲ, ಸಾಕ್ಷಿಗೆ ನಾನು ಆಕ್ಸಿಡೆಂಟ್ ಮಾಡಿಲ್ಲ ಅಂತ. ನಾನು ಅವನ್ ಮಾತನ್ನ ನಂಬ್ತೀನಿ ಕಡೆ. ಅಂದ್ರೆ ನಮ್ಮ ಆದಿತ್ಯ ಆಕ್ಸಿಡೆಂಟ್ ಮಾಡಿಲ್ವಾ? ಖಂಡಿತ ಅವನ್ ಸಾಕ್ಷಿಗೆ ಆಕ್ಸಿಡೆಂಟ್ ಮಾಡಿಲ್ಲ ಕಣೆ. ನಾನ್ ನಂಬ್ತೀನಿ. ನನ್ನ ಒಳ ಮನ್ಸು ಹಾಗೆ ಹೇಳ್ತಾ ಇದ್ದೆಮ್ಮ. ಸೂರ್ಯರ ಈ ವಿಷಯವಾಗಿ ಎಷ್ಟು ಸರಿ ವಾದ ಮಾಡಿದಿರಿ. ನನಗೆ ಅನಿಸ್ತಾ ಇತ್ತು ಇದು ನಿಜ ಅಂತ. ನನಗೆ ಗೊತ್ತಿತ್ತು ಅಮ್ಮ, ನನ್ನ ಮಗ ಯಾವ ತಪ್ಪು ಮಾಡಿರಲ್ಲ ಅಂತ. ನನ್ನ ಮಗ ತುಂಬಾ ಒಳ್ಳೆಯನು ಅಮ್ಮ, ನನ್ನ ಮಗ ತುಂಬಾ ಒಳ್ಳೆಯನು. ಅಷ್ಟು ಅರ್ಜೆಂಟ್ ಏನಿತ್ತು ನಿನಗೆ ಆದಿತ್ಯನ ಕರ್ಕೊಂಡು ಹೋಗೋಕೆ?
ನಾನು ಸುಳ್ಳು ಹೇಳಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿರೋದು ಡಿಪಾರ್ಟ್ಮೆಂಟ್ಗೆ ಗೊತ್ತಾಗಿದೆ. ಅವನಿಗೆ ಶೂಟ್ ಮಾಡಿರೋ ವಿಷಯನೂ ಡಿಪಾರ್ಟ್ಮೆಂಟಿಗೆ ಗೊತ್ತಾಗಿರಬೇಕು ಅಲ್ವಾ? ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಮಾ. ಏನಂತ? ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟ, ಎಷ್ಟು ವಾರ್ನ್ ಮಾಡಿದ್ರು ಕೇಳಲಿಲ್ಲ. ಪಬ್ಲಿಕ್ಕಿಗೆ ಅವನಿಂದ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಶೂಟ್ ಮಾಡಿದೆ ಅಂತ ರಿಪೋರ್ಟ್ ಕೊಟ್ಟಿಯಾ? ಪುಣ್ಯಕೋಟಿ ಕತೆ ಕೇಳಿ ಬೆಳೆದವನು ಅಂತ ಹೇಳ್ತಿರ್ತೀಯ, ಸುಳ್ಳು ಹೇಳಿಬಿಟ್ಟಿಯಲ್ಲೋ. ಯಾರಿಗಾದ್ರೂ ಗೊತ್ತಾಗುತ್ತೆ ಅಂತನಾ? ಏನೇ ಮಾಡಿದ್ರು ಆತ್ಮಸಾಕ್ಷಿ ಗೊತ್ತಾಗುತ್ತೆ. ಅದಕ್ಕೆ ಮೋಸ ಮಾಡಿ ಬದುಕೋದೊಂದು ಬದುಕ. ನಾಳೆ ದಿನ ನೀನು ಸಾಧನೆ ಮಾಡಿದೆ ಅಂಥೇಳಿ ಮುಖ್ಯಮಂತ್ರಿಗಳಿಂದ ಚಿನ್ನದ ಪದಕ ಸಿಗ್ಬೋದು. ಆದರೆ ಅದರಿಂದ ಎಷ್ಟೋ ಸತ್ಯಗಳು ಮುಚ್ಚೋಗಿರುತ್ತವೆ. ಯಾಕೋ ಯಾಕೇನು ಮಾತಾಡ್ತಾ ಇಲ್ಲ? ಏನು ಹೇಳಬೇಕು ಒಂದು ಗೊತ್ತಾಗ್ತಿಲ್ಲ. ತಪ್ಪು ಮಾಡ್ದಕ್ಕ ಮಾತ್ರ ಗಂಟ್ಲು ಒಣಗೋಗೋದು. ಆದಿತ್ಯಂಗೆ ಫೋನ್ ಕೊಡು, ಅವನ ಹತ್ರ ನಾನು ಮಾತಾಡಬೇಕು. ಗೊತ್ತು ಮಾತಾಡೋಕೆ ಅವಕಾಶ ಇಲ್ಲ ಅಂತ, ಕಾನೂನಿಗೆ ವಿರುದ್ಧ ಅಂತನೂ ಗೊತ್ತು. ಆದರೂ ಕೇಳ್ತಾ ಇದ್ದೀನಿ. ನನಗೆ ಸ್ಟೇಷನಲ್ಲಿ ಇಲ್ಲ ಅಮ್ಮ. ನಿಜವಾಗ್ಲೂನಾ? ವಿಡಿಯೋ ಕಾಲ್ ಮಾಡಲಾ? ಲಂಡನಿಗೆ ಫೋನ್ ಮಾಡ್ತೀನಿ. ನನ್ನ ಬಗ್ಗೆ ಮೇಲಧಿಕಾರಿ ಹತ್ರ ಕಂಪ್ಲೇಂಟ್ ಮಾಡ್ತಾರೆ. ಸ್ಟೇಷನಲ್ಲಿರೋ ಅಪರಾಧಿಗೆ ಲಂಡನ್ನಿಂದ ಕಾಲ್ ಮಾಡಿಸ್ತೆ ಅಂತ. ಕೆಲಸ ಹೋಗ್ಬಿಡುತ್ತೆ ಅಂತ ಭಯನಾ? ಸರಿ ಅಮ್ಮ, ಮಾಡಿ. ಅಯ್ಯೋ ಬೇಡಪ್ಪ, ನನಗೋಸ್ಕರ ಯಾರೂ ಅಷ್ಟೊಂದು ರಿಸ್ಕ್ ತಗೊಳ್ಳೋದು ಬೇಕಾಗಿಲ್ಲ. ಆದರೆ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಕೊಡೋ. ಆದಿತ್ಯ ಮುಂಗೋಪ ಸ್ವಭಾವ, ಕಾಲಿಗೆ ಗುಂಡು ತಗಲಿದೆ. ಆ ನೋವಿಗೆ ನಾಲ್ಕು ಮಾತಾಡ್ಬೋದು, ಕಿರ್ಚಾಡ್ಬೋದು. ದಯವಿಟ್ಟು ನೀನು ಅವನಿಗೆ ಹೊಡೆದು ಬಡ್ದು ಮಾಡಬೇಡಪ್ಪ. ನೀನು ಹೊಡೆಯೋ ನಪ್ಸಕ್ಕೆ ಅವನ ಜೀವಕ್ಕೇನಾದರೂ ಹೆಚ್ಚು ಕಡಿಮೆ ಆದರೆ ಮತ್ತೆ ನೀನು ಸುಳ್ಳು ರಿಪೋರ್ಟ್ ಕೊಡೋದು. ಜಲ್ದಿ ತಪ್ಪಿಸ್ಕೊಂಡು ಹೋಗೋ ಪ್ರಯತ್ನ ಪಟ್ಟ, ಅದಕ್ಕೆ ಗುಂಡು ಹಾರಿಸ್ದೆ ಅಂತ. ಅಮ್ಮ, ನಾನು ಹಾಗೆ ಮಾಡ್ತೀನಾ? ಈಗ ಮಾಡಿದ್ಯಲ್ಲಪ್ಪ, ಒಂದ್ಸರಿ ತಪ್ಪು ಮಾಡಿದ್ರೆ ಇನ್ನೊಂದ್ಸಲ ತಪ್ಪು ಮಾಡಲ್ಲ ಅಂತ ಏನು ಗ್ಯಾರಂಟಿ? ನನಗೂ ಅಣ್ಣ ಅಲ್ವಾ ಅಮ್ಮ? ಇದೇನು ಮಾವ ಇವರು ಸಾಕ್ಷಿ ಕಂಡೀಷನ್ ಬಗ್ಗೆ ಏನು ಹೇಳ್ತಾನೆ ಇಲ್ಲ. ಸುಮ್ಮನೆ ಚಿಂತೆ ಆಗ್ತಿದೆ ಮಾವ. ಒಂದು ಕೆಲಸ ಮಾಡೋಣ ರಂಜಿತ್, ಇನ್ನೊಂದು 2-3 ದಿನ ನೋಡೋಣ. ಆಗಲಿಲ್ಲ ಅಂದರೆ ಲಂಡನ್ನಿಗೆ ಕರ್ಕೊಂಡು ಹೋಗೋಣ. ನಾನು ವ್ಯವಸ್ಥೆ ಮಾಡ್ತೀನಿ. ಏನೋ ಮಾವ ಒಂದು ಗೊತ್ತಾಗ್ತಿಲ್ಲ ನನಗೆ. ಸಾಕ್ಷಿ ಕಂಡೀಷನ್ ನೋಡಿದ್ರೆ ಅವಳೇನು ಉಳ್ಕೋತಾಳೋ ಇಲ್ವೋ ಅಂತ ಭಯ ಆಗತ್ತೆ ಮಾವ. ಅದೇನೂ ಆಗಲ್ಲ ರಂಜಿತ್, ಧೈರ್ಯವಾಗಿರಿ. ಡ್ಯಾಡ್, ನಾಳೆ ಶೋಭಾಜಿ ಕೋರ್ಟ್ಗೆ ಬಂದು ಸಾಕ್ಷಿ ಹೇಳಬೇಕಾಗಿದೆ. ಹೌದು, ಅದಕ್ಕೆ ಯಾಕೆ ನೀನು ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ನನಗನ್ಸುತ್ತೆ ಅವ್ರು ನಂಬಿರೋದನ್ನ ಸಾಕ್ಷಿ ಹೇಳ್ತಾರೆ ಅಂತ. ಹಾಗೇನಾದರೂ ಆದರೆ ನಮ್ಮ ಕೇಸ್ ವೀಕ್ ಆಗೋದಂತೂ ಗ್ಯಾರಂಟಿ. ಅಲ್ಲ, ನಾವೆಲ್ಲ ಒಟ್ಟಿಗೆ ಇದ್ದು ನಾವೊಂಥರ ಅವ್ರೊಂಥರ ಹೇಳಿದರೆ ನಾವು ಸುಳ್ಳು ಹೇಳ್ದಂಗಾಗಲ್ವಾ? ಹೀಗೆ ಆದರೆ ನಮ್ಮ ಕೇಸ್ ಬಿದ್ದು ಹೋಗೋದಂತೂ ಗ್ಯಾರಂಟಿ. ಅದು ಹೇಗೆ ನಮ್ಮ ವಿರುದ್ಧ ಸಾಕ್ಷಿ ಹೇಳೋದಕ್ಕೆ ಸಾಧ್ಯ? ಹೇಗಂದ್ರೆ ಅವ್ರಿಗೆ ಆದಿತ್ಯನ ಮೇಲೆ ಪ್ರೀತಿ ನಂಬಿಕೆ ಜಾಸ್ತಿ, ಅದಕ್ಕೆ. ಹಾಗಾದರೆ ಸಾಕ್ಷಿ ಏನೂ ಅಲ್ವಾ ಅವ್ರಿಗೆ? ಹಾಗಾಗೋದಕ್ಕೆ ನಾನು ಬಿಡಲ್ಲ. ನಾನು ಈಗ ಅವ್ರ ಹತ್ರ ಹೋಗಿ ಮಾತಾಡ್ತೀನಿ. ನಾಳೆ ಕೋರ್ಟ್ನಲ್ಲಿ ನೀವು ಸಾಕ್ಷಿ ಹೇಳಬೇಕು, ನೆನಪಿದೆ ತಾನೆ? ನೆನಪಿದೆ. ಏನು ಹೇಳಬೇಕು ಅಂತಿದ್ದೀರಾ? ಸತ್ಯ ಹೇಳಬೇಕು ಅಂತಿದ್ದೀನಿ. ಆದಿತ್ಯ ಈ ಆಕ್ಸಿಡೆಂಟ್ ಮಾಡಿಲ್ಲ ಅಂತ. ಏನು ಹೇಳ್ತೀರಾ ಶೋಭಮ್ಮ ನೀವು?
ಅವತ್ತು ಆದಿತ್ಯನ ಆಟೋ ನೋಡಿ ಆದಿತ್ಯ ಬಂದ ಅಂತ ಹೇಳಿದ್ದು ನೀವೇ ತಾನೆ. ಆಮೇಲೆ ಸಾಕ್ಷಿ ಆದಿತ್ಯನ ಆಟೋ ಕಡೆ ಓಡ್ ಹೋಗಿದ್ದು, ಆದಿತ್ಯ ಆಕ್ಸಿಡೆಂಟ್ ಮಾಡಿದ್ದು, ಇದನ್ನೆಲ್ಲ ನಾವೇ ನಮ್ಮ ಕಣ್ಣಾರೆ ನೋಡಿದ್ದೀವಿ. ಹೀಗೆ ನೋಡಿದ್ರೆ ನೀವು ಒಪ್ತಾನೆ ಇಲ್ವಲ್ಲ? ಆರ್ತಿ ಅವ್ರ ಹಾಗೆ ಆದಿತ್ಯನ ಮೇಲೆ ಕುರುಡು ಪ್ರೀತಿ ಹುಡ್ತಾ ಹೇಗೆ? ಹಾಗೆ ಅನ್ಕೊಳ್ಳಿ. ಆದ್ರೆ ಒಂದ್ ಮಾತಂತೂ ನಿಜ, ಪ್ರತ್ಯಕ್ಷವಾಗಿ ಕಂಡಿದ್ದೆಲ್ಲ ನಿಜ ಆಗಿರ್ಲೇಬೇಕು ಅಂತೇನಿಲ್ವಲ್ಲ. ಅಂದ್ರೆ ಪ್ರತ್ಯಕ್ಷವಾಗಿ ಕಂಡಿದ್ದು ಸುಳ್ಳು ಅಂತಾರ? ಯಾಕೆ ಸುಳ್ಳಾಗಿರ್ಬಾರ್ದು ಸೂರ್ಯ? ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅನ್ನೋ ಹಾಗೆ ಆದಿ ಆಟೋ ಸಾಕ್ಷಿ ಗುದ್ದಿದ ತಕ್ಷಣ ಅದು ಆದಿನೇ ಅಂತ ಹೇಗೆ ಹೇಳಕ್ ಸಾಧ್ಯ? ಅದು ಅಲ್ಲದೆ ಆಟೋ ಓಡಿಸ್ತಿದ್ದ ಡ್ರೈವರು ಅವತ್ತು ಮುಖಕ್ಕೆ ಬಟ್ಟೆ ಕಟ್ಕೊಂಡಿದ್ದ, ಅದು ಆದಿನೇ ಅಂತ ಅಷ್ಟು ಸ್ಪಷ್ಟವಾಗಿ ನೀವು ಹೇಗೆ ಹೇಳ್ತೀರಾ? ಅವ್ನು ಚಿಕ್ಕವನಾಗಿರುವಾಗಿಂದ ಸಾಕ್ಷಿನ ಎಷ್ಟು ಇಷ್ಟಪಡ್ತಿದ್ದ, ಹಚ್ಕೊಂಡಿದ್ದ, ಅವಳ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದ ಅವನು. ಅಂಥದ್ರಲ್ಲಿ ಅವನು ಸಾಕ್ಷಿ ಪ್ರಾಣಕ್ಕೆ ಕುತ್ತು ತರ್ತಾನೆ ಅಂದ್ರೆ ಯಾರ್ ತಾನೇ ನಂಬೋದಕ್ಕೆ ಸಾಧ್ಯ ಹೇಳಿ? ಯಾರೇ ನಂಬಿದ್ರು ನಾನ್ ಮಾತ್ರ ನಂಬೋದಕ್ಕೆ ಸಾಧ್ಯ ಇಲ್ಲ. ಶೋಭಮ್ಮ, ನೀವು ವಯಸ್ಸಲ್ಲಿ ದೊಡ್ಡವರು, ನೀವು ಈ ರೀತಿ ಮಾತಾಡೋದು ನಿಮ್ಮ ವಯಸ್ಸಿಗೆ ತಕ್ಕದ್ದಲ್ಲ. ನಿಮಗೆ ನಿಮ್ಮ ಮೊಮ್ಮಗನ ಮೇಲೆ ಜಾಸ್ತಿ ಪ್ರೀತಿ ಇದೆ ಅಂತ ನನಗೆ ಗೊತ್ತು. ಹಾಗಂತ ಅವ್ನು ತಪ್ಪು ಮಾಡಿದ್ರು ಅವನ ಪರ ವಹಿಸ್ಕೊಂಡು ಮಾತಾಡುವಷ್ಟು ಅಂತ ನನಗೆ ಗೊತ್ತಿರಲಿಲ್ಲ. ನನಗೆ ಗೊತ್ತು ಸೂರ್ಯ, ನನ್ನ ಮಾತು ಕೇಳಿ ನಿಮ್ಗೆ ಆಶ್ಚರ್ಯ ಅನ್ಸಿರ್ಬೋದು. ಆದ್ರೆ ಒಂದ್ ಮಾತಂತೂ ಸತ್ಯ, ಕಣ್ಣಿಗೆ ಕಂಡಿದ್ದೆಲ್ಲ ಸತ್ಯ ಆಗಿರಲ್ಲ. ನಮ್ಮ ಮನ್ಸಿಗೊಬ್ರು ಇಷ್ಟ ಆಗ್ಲಿಲ್ಲ ಅಂದ್ರೆ ಅವ್ರು ಯಾವ ತಪ್ಪು ಮಾಡದೇ ಇದ್ರು ಅವ್ರು ತಪ್ಪು ಮಾಡಿದ್ರೇನೋ ಅನ್ನೋ ಅನುಮಾನ ಮನ್ಸಲ್ಲಿ ಬಂದೇ ಬರುತ್ತೆ. 22 ವರ್ಷಗಳ ಹಿಂದೆ ಆರ್ತಿ ಮೇಲೆ ಇದೇ ರೀತಿ ಅನುಮಾನ ನಿಮಗ್ ಬಂದಿತ್ತು. ಅರ್ಪಿತಾ ಮಾತು ಕೇಳಿ ಅನುಮಾನ ಪಟ್ಟಿದ್ದಕ್ಕೆ ಆರ್ತಿ ಮನೆ ಬಿಟ್ಟು ಹೊರಗೆ ಬರ್ಬೇಕಾಯ್ತು. ಆಮೇಲೆ ಅವಳು ತಪ್ಪೇನಿಲ್ಲ ಅಂತ ನಿಮ್ ಮನ್ಸಿಗೆ ಗೊತ್ತಾದಾಗ ನೀವಾಗೆ ಆರ್ತಿನ ಕರೆಯೋಕ್ ಬಂದ್ರಿ. ಮತ್ತೆ ಆರ್ತಿ ನಿಮ್ ಮನೆಗೆ ಬಂದ್ಲು. ಲೇ ಶೋಭಮ್ಮ, ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡಬೇಡಿ. ಅವತ್ತು ನಾನು ಹೇಳಿಕೆ ಮಾತು ಕೇಳಿ ತಪ್ಪು ಮಾಡಿದ್ದು ನಿಜ, ಆದರೆ ಇದು ಹೇಳಿಕೆ ಮಾತಲ್ಲ, ನಾವೇ ನಮ್ಮ ಕಣ್ಣಾರೆ ನೋಡಿರೋದು. ಅದನ್ನು ಸುಳ್ಳು ಅಂತ ಹೇಳಬೇಡಿ. ನೋಡಿ, ನೀವೇನಾದರೂ ಕೋರ್ಟಲ್ಲಿ ಆದಿತ್ಯ ಆಕ್ಸಿಡೆಂಟ್ ಮಾಡಿಲ್ಲ ಅಂತ ಹೇಳಿದ್ರೆ ಕೇಸ್ ಬಿದ್ದು ಹೋಗುತ್ತೆ. ನನ್ನ ಮಗಳಿಗೆ ಅನ್ಯಾಯ ಮಾಡ್ದಾಗುತ್ತೆ. ಪ್ಲೀಸ್ ಶೋಭಮ್ಮ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಸತ್ಯನ ಸುಳ್ಳು ಅಂತ ಪ್ರೂವ್ ಮಾಡೋದಕ್ಕೆ ಹೋಗ್ಬೇಡಿ. ನೋಡಿ, ನೀವೇನಾದ್ರೂ ಹಾಗೆ ಸುಳ್ಳು ಹೇಳಿದ್ರೆ ಆರ್ತಿಯವರು ನಿಮ್ಮ ಹಾಗೆ ಮಾಡ್ತಾರೆ. ನನ್ನ ಮಗಳಿಗೆ ಅನ್ಯಾಯ ಆಗುತ್ತೆ. ಪ್ಲೀಸ್ ಹಾಗೆ ಮಾಡಬೇಡಿ. ಸಾಕ್ಷಿ ನಿಮಗ್ ಮಾತ್ರ ಮಗಳಲ್ಲ ಸೂರ್ಯ, ಅವಳು ನನಗೂ ಮೊಮ್ಮಗಳೇ. ಹಾಗಂತ ಸುಳ್ಳನ್ನ ಸತ್ಯ ಅಂತ ಹೇಳಿ ನಿರಪರಾಧಿಯಾಗಿರೋ ಆದಿಗೆ ಶಿಕ್ಷೆ ಕೊಡ್ಸೋಕ್ ಸಾಧ್ಯ ಇಲ್ಲ. ನೋಡಿ ಸೂರ್ಯ, ನನ್ನ ಮನಸ್ಸಿಗೆ ಏನು ಸತ್ಯ ಅಂತ ತೋರುತ್ತೋ ಅದನ್ನ ಮಾತ್ರ ಹೇಳ್ತೀನಿ. ಯಾರ ಪರವಾಗೂ ಹೇಳಲ್ಲ, ಯಾರ ವಿರೋಧವಾಗೂ ಹೇಳಲ್ಲ. ಈ ವಿಷಯದಲ್ಲಿ ನನ್ನ ಜಾಸ್ತಿ ಬಲವಂತ ಮಾಡಬೇಡಿ ನೀವು.